ಅಮಿತ್ ಶಾ ಅವರಿಗೆ ಏನು ನೈತಿಕತೆ ಇದೆ ಅಂತ ಕೇಳೋಕ್ಕೆ ಮುಂಚೆ ಸಿದ್ದರಾಮಯ್ಯನವರಿಗೆ ನಿಮಗೆ ನೈತಿಕತೆ ಏನಿದೆ? ಬರಗಾಲದ ಹಣವನ್ನು ಬಿಡುಗಡೆ ಮಾಡೋವಂಥ ಯೋಗ್ಯತೆ ಇಲ್ಲ. ಸರ್ಕಾರ ಕರ್ನಾಟಕದಲ್ಲಿ ನಡೆಸ್ತಾ ಇರೋರು ನೀವು ಹಣ ಬಿಡುಗಡೆ ಮಾಡಬೇಕಾಯಿತು. ಮೊದಲು ನಮ್ಮ ಸರ್ಕಾರ ಇದ್ದಾಗ ಫ್ಲಡ್ ಬಂದಾಗ ನಾವು ಮೊದಲು ಹಣ ಬಿಡುಗಡೆ ಮಾಡಿದ್ದೀರಿ. ಕೇಂದ್ರ ಸರ್ಕಾರ ನಾವು ಕೇಳಿಲ್ಲ. ನಿಮಗೆ ಮಾನ ಮರ್ಯಾದೆ ಇಲ್ಲ, ನಿಮಗೆ ಕೇಳುವಂಥ ನೈತಿಕತೆ ಇಲ್ಲ. ನೀವು ಬಂದಮೇಲೆ ಇಡೀ ರಾಜ್ಯದಲ್ಲಿ ಬರಗಾಲ ಬಂದಿದೆ. ನೀವು ಬಂದಮೇಲೆ ಎಲ್ಲ ಕಡೆ ಪವರ್ ಕಟ್, ಕರೆಂಟ್ ಇಲ್ಲ, ಎಲ್ಲ ಕಡೆ ಕರೆಂಟ್ ಇಲ್ಲ, ಎಲ್ಲ ಕಡೆ ನೀರಿಲ್ಲ, ಎಲ್ಲ ಕಡೆ ಬರಗಾಲ. ನೀವು ಬಂದಮೇಲೆ ನೀವು ಕಾಲಿಟ್ಟ ಮೇಲೆ ಈ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಬರಗಾಲ, ಕುಡಿಯೋ ನೀರಿಲ್ಲ, ಕರೆಂಟ್ ಇಲ್ಲ, ಎಲ್ಲ ನೀವು ಬಂದ ಮೇಲೇ ಆಗಿರೋದು. ಅದರಿಂದ ನೀವು ಯಾವ ನೈತಿಕ ಮುಖ ಇಟ್ಕೊಂಡು ಜನಗಳ ಮುಂದೆ ಹೋಗ್ತೀರ? ಅಮಿತ್ ಶಾ ಅವರು ಬಂದು ಓಟ್ ಕೇಳೋಕ್ಕೆ ಅಧಿಕಾರ ಇದೆ. ದೇಶವನ್ನು ಸಮರ್ಥವಾಗಿ ಮುನ್ನಡೆಸ್ತಾ ಇದ್ದಾರೆ. ಅಮಿತ್ ಶಾ ಇರ್ಬೋದು, ಮೋದಿಯವರು ಇರ್ಬೋದು, ಇಡೀ ಪ್ರಪಂಚ ಮೆಚ್ಚೋ ರೀತಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಎತ್ತರಕ್ಕೆ ತಂದಿದ್ದಾರೆ. ಭಾರತವನ್ನು ವಿಶ್ವದ 5 ರಾಷ್ಟ್ರಗಳ ಮಟ್ಟದಲ್ಲಿ ತಗೊಂಡೋಗಿ ನಿಲ್ಲಿಸಿದ್ದಾರೆ. ನೀವೇನು ಮಾಡಿದ್ದೀರ? ಕರ್ನಾಟಕ ಇವತ್ತು ಮುಂಚೂಣಿಯಲ್ಲಿ, ದೇಶದಲ್ಲಿ ಮುಂಚೂಣಿಯಲ್ಲಿತ್ತು ಕರ್ನಾಟಕ. ಮಹಾರಾಷ್ಟ್ರ, ತಮಿಳುನಾಡು ಇದೆಲ್ಲದಕ್ಕಿಂತ ಮುಂಚೂಣಿಯಲ್ಲಿತ್ತು ಕರ್ನಾಟಕ. ಈಗ ನಾವು ಹಿಂದೆ ಬಂದಿದ್ದೀವಿ. ನಾವು ಕೆಳಕ್ಕೆ ಸರಿತಾ ಇದ್ದೀರಿ, ರ್ಯಾಂಕಲ್ಲಿ ಭಾಳ ಕೆಳಕ್ಕೆ ಹೋಗ್ತಾ ಇದ್ದೀರಿ. ನಾವು ಅದನ್ನು ಫಸ್ಟ್ ನೋಡ್ಕೊಳ್ಳಿ. ನೀವು ಹಾಳು ಮಾಡಿದವರು, ಕರ್ನಾಟಕದವ್ರನ್ನ ಹಾಳು ಮಾಡಿದವರು ಈ ಸಿದ್ದರಾಮಯ್ಯನವರ ಸರ್ಕಾರ. ಅದಕ್ಕೆ ನಿಮಗೆ ನಾಚಿಕೆ ಆಗಬೇಕು. ಮೋದಿಯವ್ರಿಗೆಲ್ಲ, ಅಮಿತ್ ಶಾ ಅವ್ರಿಗೆಲ್ಲ ನಿಮಗೆ ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವ್ರಿಗೆ.